ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಅದ್ಭುತವಾದ ಸ್ಥಳ. ಸಾಕಷ್ಟು ಜನ ನೋಡಿರ್ಬೋದು, ನೋಡದೇ ಇರ್ಬೋದು, ಅಥವಾ ನೀವು ಕೂಡ ನೋಡಿದಿರೋ ಇಲ್ವೋ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ನಾನು ಹೋಗ್ತಾ ಇರೋದು ಗುಳಿಗುಳಿ ಶಂಕರ ಅಂತ. ನೀವೇನಾದರೂ ಶಿವಮೊಗ್ಗದ ನಿವಾಸಿಗಳಾಗಿದ್ದರೆ ಶಿವಮೊಗ್ಗದಲ್ಲಿ ನೀವು ಸಾಗರ ರೋಡಿಗೆ ಬಂದುಬಿಟ್ಟು, ಸಾಗರ ರೋಡಿಂದ ಆಯನೂರಿಗೆ ಬಂದುಬಿಟ್ಟು, ಆಯನೂರಿಂದ ಒಂದು 10 ಕಿಲೋಮೀಟ್ರು ಹೊಸನಗರ ರಸ್ತೆ ಕಡೆ ನೀವು ಹೋಗಬೇಕಾಗತ್ತೆ. ಹೊಸನಗರ ರಸ್ತೆಯಿಂದ ನಿಮಗೆ 5ನೇ ಮೈಲಕಲ್ಲು ಅಂತ ಬರುತ್ತೆ. ಅಲ್ಲಿಂದ ನೀವು ಲೆಫ್ಟ್ ಟರ್ನ್ ಆದರೆ ಅಲ್ಲಿಂದ ಒಂದು 6 ಕಿಲೋಮೀಟ್ರ್ ದೂರದಲ್ಲಿದೆ. ನಾನೀಗ ಹೋಗ್ತಾ ಇದ್ದೀನಲ್ಲ ಅದೇ ರೂಟು. 6 ಕಿಲೋಮೀಟ್ರ್ ದೂರ ಕ್ರಮಿಸಿದರೆ ನಿಮಗೆ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನ ನಿಮಗೆ ಸಿಗುತ್ತೆ. ದೇವಸ್ಥಾನದ ಮಹಿಮೆ ಕೂಡ ಅದ್ಭುತವಾಗಿದೆ. ನಂಬಿದವರಿಗೆ ದೇವರು ಎಲ್ಲೂ ಕೂಡ ಕೈ ಬಿಟ್ಟಿಲ್ಲ. ಸಾಕಷ್ಟು ಜನರಿಗೆ ಈ ಒಂದು ಸ್ಥಾನಕ್ಕೆ ಬಂದು ಹೋದವರಿಗೆ ಸಾಕಷ್ಟು ಜನರಿಗೆ ಒಳ್ಳೆಯದಾಗಿದೆ. ಹಲವಾರು ಜನ ಒಂದು ಸರಿ ಇದು TV9 ಬಂದಿತ್ತು. ಬಂದ ಮೇಲೆ ಸಾಕಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಆಮೇಲೆ ಇಲ್ಲಿಯ ಒಂದು 2 ರೀತಿಯ ಜನ, ಒಂದು ನಂಬಿಕೆ, ದೇವರ ಮೇಲೆ ಭಕ್ತಿಗೋಸ್ಕರ ಬರ್ತಾರೆ. ಇನ್ನೊಂದು ಸ್ವಲ್ಪ ಜನ ಇಲ್ಲಿಯ ನೀರು, ಇಲ್ಲಿಯ ವಾತಾವರಣ, ಇಲ್ಲಿಯ ಒಂದು ವೆದರು ಇದನ್ನ ನೋಡಲಿಕ್ಕೂ ಕೂಡ ಬರ್ತಾರೆ. 2-3 ರೀತಿಯಲ್ಲೂ ಕೂಡ ಇದು ಜನರಿಗೆ ಸಾಕಷ್ಟು ಇಷ್ಟ ಆಗುವಂಥ ಪ್ಲೇಸು. ಆಮೇಲೆ ಇಲ್ಲಿ ಜನಗಳು ಕೆಲವೊಂದೊಂದು ಅವರೇನೋ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕಾಗಿರುತ್ತೆ, ಸಕ್ಸಸ್ ಆಗುತ್ತಾ ಇಲ್ವಾ, ಈ ರೀತಿ ಉದಾಹರಣೆ ಹೇಳಿದ್ದು ನಾನು. ಆ ರೀತಿ ಪ್ರಶ್ನೆಗಳನ್ನು ಕೇಳಿ ಇಲ್ಲಿ ನಮ್ಮ ಒಂದು ಕೆಲಸ ಈಡೇರುತ್ತಾ ಇಲ್ವಾ ಅಂತ ಪರೀಕ್ಷೆ ಮಾಡ್ಕೊಳ್ಳಿಕ್ಕೂ ಸಹ ಬರ್ತಾರೆ. ಅದು ಯಾವ ರೀತಿ ಆಗುತ್ತಪ್ಪ ಅಂದರೆ, ಇಲ್ಲಿ ನೀವು ದೇವಸ್ಥಾನಕ್ಕೆ ಬಂದ ತಕ್ಷಣ ಒಂದು ನಿಮಗೆ ಬಿಲ್ಪತ್ರೆಯನ್ನು ಕೊಡ್ತಾರೆ. ಬಿಲ್ಪತ್ರೆಯನ್ನು ನೀವು ಆ ಒಂದು ಚಿಲುಮೆ ಇರುತ್ತೆ, ಆ ಚಿಲುಮೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ನೀವು ನೋಡ್ತೀರಾ. ಆ ಚಿಲುಮೆಯಲ್ಲಿ ನೀವು ಆ ಪತ್ರೆಯನ್ನು ಕೆಳಗೆ ಬಿಡ್ತಿದ್ದ ಹಾಗೆ ಸಡನ್ನಾಗೆ ಮೇಲ್ ಬಂತು ಅಂದರೆ ನಿಮಗೆ ನಿಮ್ಮ ಕೆಲಸ ಆಯಿತು ಅಂತ. ಇನ್ನೇನಾದರೂ ಲೇಟಾಗಿ ಬಂತು ಅಥವಾ ಬರಲೇ ಇಲ್ಲ ಅಂದರೆ ನಿಮ್ದು ಆ ಕೆಲಸ ಆಗಲ್ಲ ಅನ್ನೋದು ಇಲ್ಲಿಯ ಜನರ ನಂಬಿಕೆ. ಮತ್ತು ಬಂದು ಹೋಗೋರು ಕೂಡ ಸಾಕಷ್ಟು ಜನ ಇದನ್ನು ನಂಬ್ತಾರೆ. ನಂಬಿಕೆ ಅವರವರಿಗೆ ಬಿಟ್ಟಿದ್ದು. ಬಟ್ ಆದರೆ ಇದನ್ನು ಸಾಕಷ್ಟು ಜನ ಇದನ್ನು ನಂಬಿದ್ದಾರೆ. ಇದೇ ರೀತಿ ಆಗುತ್ತೆ ಅಂತಲೂ ಕೂಡ ಮಾತಾಡ್ತಾರೆ. ನೀವೇನಾದರೂ ಈ ಪ್ಲೇಸಿಗೆ ಹೋಗಿದ್ರಾ? ಇಲ್ಲಿ ಒಳಗಡೆ ಯಾವುದೇ ರೀತಿ ಫೋಟೋ ಚಿತ್ರೀಕರಣ ಮಾಡೋ ಹಾಗಿಲ್ಲ, ಹಾಗಾಗಿ ನಾನು ಕೂಡ ಮಾಡಿಲ್ಲ. ನಾವು ಕೂಡ ಒಂದು ಪತ್ರೆ ತೆಗೆದುಕೊಂಡು ಅಲ್ಲಿ ಬಿಟ್ವಿ. ನೀವು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ಮ್ಯೂಸಿಕ್ ಹಾಕ್ತೀನಿ. ನೋಡಿ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರು ಇಷ್ಟ ಆದರೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ನೀವು ಈ ಒಂದು ಚಿಲುಮೆ ಏನು ನೀರಿನ ಚಿಲುಮೆ ಇದೆಯಲ್ಲ, ಇದ್ರ ಭಾಳ ವಿಶೇಷತೆ ಇದೆ. ನೀವು ಇಲ್ಲಿ ಗಮನಿಸ್ಬೋದು,
ಒಳಗಡೆ ಒಂಥರ ಪಾಚಿ ಕಟ್ಟಿದ ಥರ ಇದೆ. ನೀವೊಂದು ಕಾಯಿನ್ ಬಿಟ್ಟರೂ ಸಹ, ಒಂದು ಚಪ್ಪಾಳೆಯನ್ನು ಹೊಡೆದ್ರೂ ಸಹ ಇಲ್ಲಿ ಬಬಲ್ಸ್ ಥರ ಗುಳ್ಳೆಗಳು ಬರುತ್ತೆ. ಆ ಗುಳ್ಳೆಗಳು ಬರೋದ್ರಿಂದ ಇಲ್ಲಿ ಈ ಊರಿನ ಹೆಸರು ಗುಳಿ ಶಂಕರ ಅಂತಲೇ ಹೆಸರಿಟ್ಟಿರೋದು. ಗುಳಿ ಅಂದರೆ ಗುಳ್ಳೆಗಳು ಬರೋದ್ರಿಂದನೇ ಗುಳಿ ಶಂಕರ ಅಂತ ಇಟ್ಟಿರೋದು. ನಾವು ಇಲ್ಲಿ ಒಂದು ಪತ್ರೆಯನ್ನು ತೆಗೆದುಕೊಂಡು ಬಂದು ಕೆಳಗಡೆ ಬಿಟ್ವಿ. ಏನು ಮಾಡಿದ್ರು ನಮ್ಮ ಪತ್ರೆ ಮೇಲೆ ಬರಲೇ ಇಲ್ಲ. ಆದರೆ ನಮ್ಮ ಪ್ರಶ್ನೆ ಸ್ವಲ್ಪ ಬೇರೆ ರೀತಿಯೇ ಇತ್ತು. ಬಟ್ ಏನೇ ಆಗಲಿ, ಇದನ್ನು ನೀವು ತೀರಾ ತಲೆಗೆ ಹಚ್ಕೊಳಕ್ಕೆ ಹೋಗಬೇಡಿ. ಯಾವುದೋ ಒಂದು ಇಂಪಾರ್ಟೆಂಟು ನಿಮ್ಮ ಜೀವನದಲ್ಲಿ ಇದಾಗಿಲ್ಲ ಅಂದರೆ ಆಗೋದೇ ಇಲ್ಲ ಅಂಥೇಳಿ ಆ ಥರ ತೀರ್ಮಾನ ಇರೋವನ್ನೆಲ್ಲ ಪ್ರಶ್ನೆಗಳನ್ನು ಕೇಳೋಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಮ ಪತ್ರೆ ಮೇಲೆ ಬರಲಿಲ್ಲ ಅಂದರೆ ನಿಮಗೆ ಭಾಳ ಮನಸ್ಸಿಗೆ ಬೇಜಾರಾಗಿ, ಅಯ್ಯೋ ಇಲ್ಲಿ ಯಾಕಾರು ಬಂದೋ ಅಂತ ಅನಿಸುತ್ತೆ. ದಯವಿಟ್ಟು ನಾನು ಹೇಳೋದು, ಸಣ್ಣ ಪುಟ್ಟ ಪ್ರಶ್ನೆಗಳು ಕೇಳಿ ನೀವು ಸುಮ್ಮನೆ ಅದನ್ನು ಖುಷಿಯಾಗಿ ಎಂಜಾಯ್ ಮಾಡೋ ಹಾಗಿರಬೇಕು. ನೀರು ನೋಡಿ 24/7 ಇದೇ ರೀತಿ ನೀರು ಬರ್ತಾ ಇರುತ್ತೆ. ಮಳೆಗಾಲ ಆಗಲಿ, ಬೇಸಿಗೆ ಆಗಲಿ, ಚಳಿಗಾಲ ಆಗಲಿ, ಯಾವ ಕಾಲದಲ್ಲೂ ಕೂಡ ನೀರು ಬತ್ತಿನೇ ಹೋಗಲ್ಲ. ಆಮೇಲೆ ಇಲ್ಲೊಂದು ಈಶ್ವರ ಪೀಠವನ್ನು ಮಾಡಿದ್ದಾರೆ. ಇಲ್ಲಿಗೆ ನೀವು ನೀರನ್ನು ಕೂಡ ಹಾಕ್ಬೋದು. ದೇವರಲ್ಲಿ ನೀವು ಬೇಡ್ಕೋಬೋದು. ನೀವು ನಾನು ಹೇಳಬೇಕು ಅಂದರೆ ನೀವು ದೇವ್ರಿಗೆ ಕೈ ಮುಗಿರಿ, ಒಳ್ಳೇದು ಮಾಡಪ್ಪ ಅಂಥೇಳಿ. ಈ ಜಾಗ ನೋಡಿ, ಇಲ್ಲಿ ಚಿಲುಮೆ ನೋಡಿ ಎಂಜಾಯ್ ಮಾಡಿ. ಓಕೆನಾ? ಈ ಒಂದು ನೀರಿನ ಚಿಲುಮೆ ಏನಿದೆ, ಇದಕ್ಕೆ ಸಾಕಷ್ಟು ವರ್ಷಗಳ ಇತಿಹಾಸವಂತೂ ಇರೋದು ಖಂಡಿತವಾಗ್ಲೂ ನಿಜ. ಯಾಕೆಂದರೆ ನಾವು ಇದನ್ನು ಚಿಕ್ಕಂದಿನಿಂದಲೂ ಕೂಡ ನೋಡಿದ್ದೀವಿ. ನಮ್ಮ ತಂದೆ ಕಾಲದಿಂದನೂ ಕೂಡ ನೋಡಿದ್ದಾರೆ. ಮೊದಲೆಲ್ಲ ಇಲ್ಲಿ ದೇವಸ್ಥಾನ ಇರಲಿಲ್ಲ, ಈ ಚಿಲುಮೆ ಮಾತ್ರ ಇತ್ತು. ಆವಾಗಲೂ ಸಹ ಇದೇ ರೀತಿ ಇತ್ತು. ಈ ಒಂದು ಚಿಲುಮೆಯ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಯಾವ ಮೀನುಗಳು ಸಹ ಇಲ್ಲ. ಇದರಲ್ಲಿ ಒಳಗಡೆ ಒಂದು ಈಶ್ವರ ಪೀಠ ಇದೆ. ಕೆಲವರು ವಾಟರ್ ಪ್ರೂಫ್ ಕ್ಯಾಮ್ರಾ ಮತ್ತು ಐಫೋನ್ ವಾಟರ್ ಪ್ರೂಫ್ ಮೊಬೈಲ್ಗಳನ್ನು ಕೆಳಗಡೆ ಬಿಟ್ಟು ಸಹ ನೋಡ್ತಾರೆ. ಆವಾಗಲೂ ಕೂಡ ಅದ್ಭುತವಾಗಿ ಒಳಗಡೆ ಇರೋಂಥ ಪ್ರದೇಶ ಕಾಣ್ತಾ ಇರುತ್ತೆ ನಿಮಗೆ. ನೀವು ಕೂಡ ಒಮ್ಮೆ ಭೇಟಿ ಆಗಿಲ್ಲ ಅಂದರೆ ಭೇಟಿ ಮಾಡಿದ್ದೀರಾ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆನಾ?